ಹಾಯ್ ಗೈಸ್, ಎಲ್ಲರಿಗೂ ಈ ವಿಡಿಯೋ ಮಾಡ್ತಿರೋಂತಹ ಉದ್ದೇಶ ಏನಪ್ಪ ಅಂದರೆ, ಸೌಜನ್ಯ ಪ್ರಕರಣ ಎಲ್ರಿಗೂ ಗೊತ್ತೇ ಇರುತ್ತೆ. ಲಾಸ್ಟ್ ಟೈಮ್ ಸಮೀರ್ MD ಅನ್ನೋರು ಆ ಹುಡುಗಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದು ವಿಡಿಯೋ ರೂಪದಲ್ಲಿ ನಮಗೆಲ್ಲರೂ ತಿಳಿಸ್ಕೊಟ್ಟಿದ್ರು. ತುಂಬ ಹೋರಾಟಗಳು ನಡೆದವು, ಕೊನೆಗೂ ನ್ಯಾಯ ಸಿಗಲಿಲ್ಲ. ಸಾಕ್ಷಿ ಬೇಕು ಅಂತ ವಾದ ಮಾಡಿದ್ರು. ಸೊ ಈಗ ಅದೇ ರೀತಿ ಸಾಕ್ಷಿ ಸಮೇತ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಹೋಗಿ ಸಮೀರ್ MD ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಆ ವಿಡಿಯೋದಲ್ಲಿರುವಂತಹ ಮಾಹಿತಿಯನ್ನು ಕೇಳಿಸ್ಕೊಂತಾರ ಅಂತ ನಮಗೆ ಮೈ ಜುಮ್ ಅಂತ ನಡುಕ ಬರುವಂತಹ ಇನ್ಫಾರ್ಮೇಷನ್ ಇದೆ. ಯಾಕಂದರೆ ಸೌಜನ್ಯ ಪ್ರಕರಣ ಒಂದೇ ನಡೆದಿಲ್ಲ, ಅಲ್ಲಿ ಸುತ್ತಮುತ್ತ ಇನ್ನೂ ತುಂಬ ಹೆಣ್ಣು ಮಕ್ಕಳ ಅತ್ಯಾಚಾರಗಳು ನಡೆದಿದ್ದಾವೆ ಅಂತ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಪ್ರತಿಯೊಬ್ಬರು ದಯವಿಟ್ಟು ಆ ವಿಡಿಯೋನ ನೋಡಿ ಈ ಟೈಮಲ್ಲಿ ಸಪೋರ್ಟ್ ಮಾಡಿ. ಯಾಕಂದರೆ ನಮ್ಮ ಕೈಯಲ್ಲಿ ಆಗೋದು ಅದು ಒಂದೇ. ನಾವು ಸ್ಟೇಟಸಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾದಲ್ಲಿ ಹಾಕಿದಷ್ಟು ಮಾತ್ರಕ್ಕೆ ನ್ಯಾಯ ಸಿಗಲ್ಲ. ಸೊ ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಸಿಕ್ಕಿರೋವಂಥ ಸಾಕ್ಷಿನ ಸೇಫಾಗಿ ಕೋರ್ಟ್ವರೆಗೂ ತರೋವಂಥ ಕೆಲಸ ನಾವು ಮಾಡಬೇಕು. ಸೊ ಈ ಬಾರಿ ಪ್ರತಿಯೊಬ್ಬರು ಹೋರಾಟ ಮಾಡಬೇಕು. ಬರೀ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ. ಯಾಕಂದರೆ ನಡೆದಿರೋಂತಹ ಘಟನೆ ತುಂಬ ಭಯಂಕರವಾದದ್ದು. ನಮ್ಮ ರಾಜ್ಯದಲ್ಲಿ ಒಂದು ಹೆಣ್ಮಗು ಕೇಸ್ಗೆ ನ್ಯಾಯ ಸಿಗ್ತಿಲ್ಲ ಅಂದರೆ ಇನ್ನು ಯಾವುದಕ್ಕೆಲ್ಲ ನ್ಯಾಯ ಸಿಗುತ್ತೆ? ನೀವೇ ಯೋಚನೆ ಮಾಡಿ. ಇದನ್ನು ನಾವು ನೆಗ್ಲೆಕ್ಟಾಗಿ ಬಿಟ್ಬಿಟ್ರೆ ನಾಳೆ ಬೆಳಿಗ್ಗೆ ನಮ್ಮ ಸುತ್ತಮುತ್ತ ಇರ್ಬೋದು, ನಮ್ಮ ಮನೆಗಳಲ್ಲೇ ಇರ್ಬೋದು, ಈ ಥರ ಪ್ರಕರಣಗಳು ನಡೀತಾನೆ ಇರ್ತವೆ. ಒಂದ್ಸರಿ ಆ ವಿಡಿಯೋ ನೋಡಿ ಇದಕ್ಕೆ ಯಾರು ಇದಕ್ಕೆ ಕಾರಣರಾದವ್ರು ಯಾರು, ಖಂಡಿತ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಸೊ ಅದಕ್ಕೋಸ್ಕರ ನೀವೆಲ್ಲ ಸಹಾಯ ಮಾಡ್ತೀರಾ, ಕರ್ನಾಟಕ ಜನತೆ ಇದಕ್ಕೆ ಸಹಾಯ ಮಾಡ್ತೀರಾ ಅಂತ ಪ್ರತಿಯೊಬ್ಬರನ್ನು ಕೇಳ್ಕೊತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಮುಂದೆ ಬಂದು ಸಪೋರ್ಟ್ ಮಾಡಿ. ಈ ವಿಡಿಯೋ ಯಾವುದೇ ರೀತಿ ವ್ಯೂವರ್ಸ್ಗೋಸ್ಕರ ಅಲ್ಲ, ವ್ಯೂವರ್ಶಿಪ್ಗೋಸ್ಕರ ಅಲ್ಲ, ಪಬ್ಲಿಸಿಟಿಗೋಸ್ಕರ ಅಲ್ಲ, ಒಂದು ಹೆಣ್ಮಗುಗೆ ನ್ಯಾಯ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋವಂಥದ್ದು. ಸೊ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ, ಈ ಟೈಮಲ್ಲಿ ಸಪೋರ್ಟ್ ಮಾಡಿ, ಈ ಟೈಮಲ್ಲಿ ಕೈ ಜೋಡಿಸಿ. ಯಾಕಂದರೆ ಸಾಕ್ಷಿ ಇದ್ದಾರೆ, ಒಬ್ಬೊಬ್ಬ ಜೀವಂತ ಸಾಕ್ಷಿ ಇದ್ದೇ ಇದ್ದಾನೆ ಒಬ್ಬ. ಸೊ ಅವನ ಹೆಸರು ಭೀಮಾ ಅಂತ. ನೀವು ಫಸ್ಟ್ ಸಮೀರ್ MD ಅವ್ರ ಚಾನಲಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡಿರೋಂಥ ವಿಡಿಯೋನ ನೋಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ಸೊ ಅವ್ರಿಗೆ ಸಪೋರ್ಟ್ ಮಾಡಿ. ಸೊ ಅದೇ ರೀತಿ ಈ ವಿಡಿಯೋ ಮಾಡ್ತಾರೋಂಥ ಉದ್ದೇಶ ಏನಂದರೆ, ನಾವು ಯಾರನ್ನೇ ಆಗಲಿ ಕಡಿಮೆ ಮಾಡಬೇಕು ಅಂತಾಗಲಿ, ಅವರ ಮರ್ಯಾದೆ ತೆಗಿಬೇಕು ಅಂತಾಗಲಿ, ಜಾತಿನ ಎಳಿಬೇಕು ಅಂತಾಗಲಿ, ಧರ್ಮನ ಎಳಿಬೇಕು ಅಂತಾಗಲಿ, ಅಥವಾ ದೊಡ್ಡ ವ್ಯಕ್ತಿಗಳ ಹೆಸರು ತೆಗಿಬೇಕು ಅಂತಾಗಲಿ ಅಲ್ಲ. ಸೊ ಅಲ್ಲಿ ನಡೆದಿರೋಂತಹ ಘಟನೆಗೆ ಸಂಬಂಧಿಸಿದಂತಹ ವಿಷಯ ಇದೆ, ಇನ್ಫಾರ್ಮೇಷನ್ ಇರೋದ್ರಿಂದನೇ, ಸೊ ಅದಕ್ಕೆ ಒಬ್ಬ ಸಾಕ್ಷಿನೂ ಇರೋದ್ರಿಂದನೇ ಇಷ್ಟೆಲ್ಲ ಹೋರಾಟ ನಡೀತಾ ಇರೋದು. ಸೊ ಈ ಬಾರಿ ಖಂಡಿತ ನ್ಯಾಯ ಸಿಗಲೇಬೇಕು ಆ ಹೆಣ್ಮಗುಗೆ. ಸಮೀರ್ ಬ್ರೋ, ನಿಮ್ಗೆ ಈ ವಿಡಿಯೋ ಮುಖಾಂತರ ಹೇಳೋದೇನೆಂದರೆ, ನಮ್ಮ ಕರ್ನಾಟಕದ ಜೊತೆ ಯಾವತ್ತೂ ಕೈ ಬಿಡಲ್ಲ. ನಿಮ್ಗೆ ನಾವೆಲ್ಲ ಇದ್ದೀವಿ. ನೀವು ಆ ವಿಡಿಯೋದಲ್ಲಿ ಕೊನೆಯದಾಗ ಒಂದು ಮಾತು ಹೇಳ್ತೀರಾ, ಯಾರಾದರೂ ಈ ವಿಡಿಯೋನ ಹಿಂದೂ ಮುಸ್ಲಿಮ್ ಅಂತ ತಂದಿಕ್ಕಿ ತಮಾಷೆ ನೋಡಿ ಅಂತ ಚಪ್ಪಲಿಯಲ್ಲಿ ಹೊಡೀರಿ ಅಂತ. ಸೊ ಖಂಡಿತ ಇದು ಯಾವುದೇ ರೀತಿ ಜಾತಿ ಆಗಲಿ ಭೇದ ಭಾವ ಮಾಡೋವಂತಹ ವಿಡಿಯೋ ಅಲ್ಲ. ಒಂದು ಹೆಣ್ಮಗುಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿರೋ ಅಂತಹ ಒಂದು ವಿಷಯ ಇದು. ಸೊ ಅದರಲ್ಲಿ ಎಂಥ ದೊಡ್ಡ ಮನುಷ್ಯರೇ ಆಗಲಿ, ಯಾರೇ ಆಗಲಿ, ನ್ಯಾಯ ಅಂದಮೇಲೆ ಸಮಾಜದಲ್ಲಿ, ಸರ್ಕಾರದಲ್ಲಿ ಎಲ್ರಿಗೂ ಒಂದೇ ಇರುತ್ತೆ. ಸೊ ಅದು ನಮಗೆ ದೊರೆಯುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ನಾವು ನಿಮ್ಮ ಜೊತೆ ಇರ್ತೀವಿ ಸಮೀರ್ ಬ್ರೋ, ನೀವು ಯಾವುದಕ್ಕೂ ಭಯಪಡಬೇಡಿ. ನಾವು ಸತ್ಯಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ, ಒಂದು ನ್ಯಾಯ ಸಿಗಲಿ ಅಂತ ಹೋರಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹಾಯ ಮಾಡಿ. ಯಾಕಂದರೆ ಇಂಥ ವಿಷಯದಲ್ಲಿ ನಾವು ಮುಂದೆ ಇರಬೇಕು, ತುಂಬ ನಡೀಬಾರ್ದು ಇನ್ನು ಕರ್ನಾಟಕದಲ್ಲಿ. ಸೊ ಇದನ್ನು ಆಶಿಸ್ತಾ ನಿಮಗೆಲ್ರಿಗೂ ಧನ್ಯವಾದಗಳು.